ಇದು ಕೋಮು ಘರ್ಷಣೆಯ ಇಲ್ಲ ಡಕಾಯಿತಿಯ ಅನ್ನುವಂತ ಪ್ರಶ್ನೆ ಕೂಡ ಬೆಚ್ಚಿ ಬೀಳಿಸ್ತಾ ಇದೆ. ಕಿಡಿಗೇಡಿಗಳ ಡಕಾಯಿತಿ ದೃಶ್ಯ, ಕಿಡಿಗೇಡಿಗಳು ಒಂದೊಂದು ದೃಶ್ಯ ಕೂಡ ಬೆಚ್ಚಿ ಬೀಳಿಸ್ತಾ ಇದೆ. ಬಜಾಜ್ ಶೋರೂಮ್ನ ಒಳಗ್ ನುಗ್ಗಿ ದಾಂಧಲೆ ಮಾಡಿದ್ದಾರೆ. 3 ಹೊಸ ಬೈಕ್ಗಳನ್ನ ಶೋರೂಮ್ನಿಂದ ಎಗರಿಸಿಕೊಂಡು ಹೋಗಿದ್ದಾರೆ ಕೋಮು ಕಿಡಿಗೇಡಿಗಳು. ಶೋರೂಮ್ನ ಶಟರ್ ಮುರಿದು ಒಳ ನುಗ್ಗಿದ್ದಾರೆ ಗಲಭೆಕೋರರು. ಗ್ಲಾಸ್ ಪೀಸ್ ಮಾಡಿದ್ದಾರೆ. ಗಾಡಿಗಳನ್ನ ಹೊತ್ಕೊಂಡು ಹೋಗಿದ್ದಾರೆ ಸಮಯ ಸಾಧಕರು. ಅಷ್ಟೇ ಅಲ್ಲ, ಉಳಿದಂತ ಹೊಸ ಬೈಕ್ಗಳು ಕೂಡ ಪೀಸ್ ಆಗಿದ್ದಾವೆ. ಇಲ್ಲಿ ನೋಡಿ, ಒಂದು ಸಂಘರ್ಷನೂ ಆಗಿದೆ, ಕಳ್ತನನೂ ಆಗಿದೆ, ಡಕಾಯಿತಿತನ ಮಾಡಿದ್ದಾರೆ. ಅಂದ್ರೆ ಈ ಒಂದು ಅವಕಾಶವನ್ನ ಕೆಲವರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಈ ರೀತಿ ಘಟನೆ ನಡೀತಾ ಇದೆ, ಕೋಮು ಸಂಘರ್ಷ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಬಜಾಜ್ ಶೋರೂಮ್ ಒಳಗಡೆ ನುಗ್ಗಿದ್ದಾರೆ. ಅಲ್ಲಿದ್ದಂತ ಗ್ಲಾಸ್ಗಳನ್ನ ಪುಡಿ ಮಾಡಿದ್ದಾರೆ. ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಬಜಾಜ್ ಬೈಕ್ ಶೋರೂಮ್ನ ಗ್ಲಾಸ್ ಅನ್ನ ಒಡೆದಿರುವಂತ ದೃಶ್ಯ, ಜೊತೆಗೆ ಒಳಗ್ ನುಗ್ಗಿದ್ದಾರೆ. 1-2-3 ಬೈಕ್ ಅನ್ನು ಕೂಡ ಕದ್ದೊಯ್ದಿದ್ದಾರೆ. ಅಲ್ಲಿದ್ದಂತ ಕೆಲ ಬೈಕ್ಗಳ ಮೇಲೂ ಕೂಡ ಒಂದಷ್ಟು ದಾಳಿ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ ಅದೇ ದೃಶ್ಯವನ್ನ ನೀವು. ಬೈಕ್ಗಳನ್ನ ಕದ್ಕೊಂಡು ಹೋಗ್ತಾ ಇರುವಂತದ್ದು. ಮೊದಲಲ್ಲಿ ಬಂದಿದ್ದಾರೆ, ಗ್ಲಾಸ್ಗಳನ್ನ ಹೊಡೆದಿದ್ದಾರೆ. ಅಲ್ಲಿರುವಂತಹ ಬೈಕ್ಗಳ ಮೇಲೂ ಕೂಡ ದೊಣ್ಣೆಯಿಂದ ಹೊಡೆದಿದ್ದಾರೆ. ಬೈಕ್ಗಳಿಗೆ ಡ್ಯಾಮೇಜ್ ಮಾಡಿದ್ದಾರೆ. ಇನ್ನೂ ಕೆಲವೊಂದು ಬೈಕ್ಗಳನ್ನ ಅಲ್ಲಿಂದ ತೆಗೆದುಕೊಂಡು ಹೋಗಿದ್ದಾರೆ. ಇದು ಒಂದ್ ಕಡೆ ಡಕಾಯಿತಿತನೂ ಹೌದು. ಅಲ್ಲಿ ನಡೀತಾ ಇರುವಂತ ಕೋಮು ಸಂಘರ್ಷದ ನಡುವೆ ಈ ಒಂದು ಅವಕಾಶವನ್ನು, ಅಂದ್ರೆ ಈ ಸಮಯಾವಕಾಶ ಏನಿದೆ ಅದನ್ನ ಬಳಸ್ಕೊಂಡಿದ್ದಾರೆ. ಅಲ್ಲಿ ಹೆಂಗೂ ಕೋಮು ಸಂಘರ್ಷ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಬೈಕ್ ತೆಗೆದುಕೊಂಡು ಹೋಗೋಣ ಅಂತೇಳಿ ಬೈಕ್ ಅನ್ನು ತೆಗೆದುಕೊಂಡು ಹೊರಗೆ ಹೋಗ್ತಾ ಇರುವಂತ ಆ ದೃಶ್ಯವನ್ನು ನೋಡ್ತಿದ್ದೀರಾ. ಜೊತೆಗೆ ಅಲ್ಲಿರುವಂತ ಬೈಕ್ಗಳಿಗೆ ಹಾನಿ ಕೂಡ ಮಾಡಿದ್ದಾರೆ. ಇದು ಕೋಮು ಸಂಘರ್ಷ ಅಷ್ಟೇ ಅಲ್ಲ, ಇಲ್ಲಿ ಡಕಾಯಿತಿತನ ಕೂಡ ನಡೆದಿದೆ. ಅಂದ್ರೆ ಆ ಬಜಾಜ್ ಶೋರೂಮ್ ಒಳಗಡೆ ಬಂದಿದ್ದಾರೆ, ಬೈಕ್ಗಳ ಮೇಲೆ ದೊಣ್ಣೆಯಿಂದ ಹೊಡೆದಿದ್ದಾರೆ, ಬೈಕ್ಗಳಿಗೆ ಹಾನಿ ಉಂಟು ಮಾಡಿದ್ದಾರೆ. ಜೊತೆಗೆ ಕೆಲವೊಂದು ಬೈಕ್ಗಳನ್ನು ಕೂಡ ಎಗರಿಸ್ಕೊಂಡು ಹೋಗಿದ್ದಾರೆ. ಅಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಬೈಕ್ಗಳನ್ನ ಕೂಡ ಹೊರ ತೆಗೆದುಕೊಂಡು ಹೋಗಿದ್ದಾರೆ, ಬಜಾಜ್ ಶೋರೂಮ್ನಲ್ಲಿ ಇದ್ದಂತ ಬೈಕ್ಗಳನ್ನ. ಜೊತೆಗೆ ಅಲ್ಲೇ ಇರುವಂತ ಬೈಕ್ಗಳ ಮೇಲೆ ಹಾನಿ ಕೂಡ ಮಾಡಿದ್ದಾರೆ. ಅಲ್ಲಿರುವಂತ ಚೇರ್ಗಳು, ಗ್ಲಾಸ್ಗಳು ಎಲ್ಲವನ್ನ ಕೂಡ ಪುಡಿ ಮಾಡಿದ್ದಾರೆ. ಇದು ಕೇವಲ ಒಂದು ಗಣೇಶ ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಯ್ತು, ಅಲ್ಲಿಗೆ ಮುಗ್ದೋಯ್ತು ಅಂತಲ್ಲ, ಅದು ಬೇರೆ ರೀತಿಯಾದಂಥ ಆಯಾಮಗಳನ್ನ ಇಲ್ಲಿ ಪಡ್ಕೊಳ್ತಾ ಇದೆ. ಡಕಾಯಿತಿತನ ಆಗಿದೆ, ಶೋರೂಮ್ನಲ್ಲೇ ಹಾನಿ ಮಾಡಿದ್ದಾರೆ, ಗ್ಲಾಸ್ಗಳನ್ನ ಪುಡಿ ಮಾಡಿದ್ದಾರೆ. ಅಂದ್ರೆ ಒಂದ್ ರೀತಿಯಾಗಿ ನಡ್ಕೊಳ್ತಾ ಇಲ್ಲ ಇವರು. ಎಲ್ಲೆಲ್ಲಿ ಏನೇನು ಹಾನಿ ಮಾಡ್ಬೋದು, ಸಾರ್ವಜನಿಕ ಆಸ್ತಿ ಪಾಸ್ತಿ, ಇನ್ನೂ ಕೆಲವು ಪ್ರೈವೇಟ್ ಆಗಿರುವಂಥ ಸಂಸ್ಥೆಗಳಿರ್ಬೋದು, ಜೊತೆಗೆ ಅಂಗಡಿಗಳಿರ್ಬೋದು, ಬೈಕ್ ಹೊರಗಡೆ ನಿಲ್ಲಿಸಿದಂಥ ಬೈಕ್ಗಳಿರ್ಬೋದು, ಇದೆಲ್ಲದ್ರ ಮೇಲೂ ಕೂಡ ಹಾನಿ ಮಾಡ್ತಾ ಇದ್ದಾರೆ. ಅಂದರೆ ಈ ಒಂದು ಕೋಮು ಸಂಘರ್ಷವನ್ನ ಈ ರೀತಿಯಾಗೆಲ್ಲ ಕೂಡ ಬಹು ಆಯಾಮದಲ್ಲಿ ಈ ರೀತಿ ದುರ್ಬಳಕೆ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡ್ತಾ ಇದ್ದೀರಾ ನೀವು, ಬೈಕ್ಗಳನ್ನ ಯಾವ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಎಳ್ಕೊಂಡು ಓಡಾಡ್ತಿದ್ದಾರೆ. ಅಲ್ಲಿ ಹೇಗೆ ಬೇಕಂಗೆ ಬಿಸಾಕ್ತಿದ್ದಾರೆ. ಬೈಕ್ಗಳ ಮೇಲೆ ದೊಣ್ಣೆ ತೆಗೆದುಕೊಂಡು ಹೊಡಿತಾ ಇದ್ದಾರೆ, ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಅಂದರೆ ಇವರ ಉದ್ದೇಶವೇ ಸಾರ್ವಜನಿಕ ಆಸ್ತಿ ಪಾಸ್ತಿ, ಜೊತೆಗೆ ಈ ಅಂಗಡಿಗಳ ಮೇಲೆ ಹಾನಿ ಮಾಡುವಂಥದ್ದು. ಮತ್ತೆ ಅಲ್ಲಿ ಬೈಕ್ಗಳನ್ನ ಕೂಡ ಹೊರಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಬಿಸಾಕಿದ್ರು ಅಥವಾ ಬೇರೆಯವ್ರು ತೆಗೆದುಕೊಂಡು ಹೋದ್ರು. ಅಲ್ಲಿವರೆಗೂ ಮಾತ್ರ ಈಗ ಸದ್ಯಕ್ಕೆ CCTV ಇದೆ, ದೃಶ್ಯ ನೋಡ್ತಾ ಇದ್ದೀರಾ. ಅಂದ್ರೆ ಕೆಲವೊಂದಕ್ಕೆ CCTV ದೃಶ್ಯ ಸಿಕ್ಕಿದೆ, ಕೆಲವೊಂದಕ್ಕೆ ಮೊಬೈಲ್ನಲ್ಲಿ ದೃಶ್ಯಗಳು, ಸಾಕ್ಷಿಗಳು ಸಿಕ್ಕಿದಾವೆ. ಆದರೆ ಇನ್ನೂ ಏನೇನು ಘಟನೆಗಳು ಇಲ್ಲಿ ಆಗಿರಬಹುದು ನಾಗಮಂಗಲದಲ್ಲಿ ಅನ್ನುವಂಥ ಅನುಮಾನ ಅಂತೂ ಸದ್ಯಕ್ಕೆ ಇದ್ದೇ ಇದೆ. ಒಟ್ಟಿನಲ್ಲಿ ಇಲ್ಲಿ ಶುರುವಾಗಿರುವಂಥ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಶುರುವಾಗಿರುವಂಥ ಒಂದು ಕಲ್ಲು ತೂರಾಟದಿಂದ ಶುರುವಾಗಿರೋ ಗಲಾಟೆ ಇಲ್ಲಿವರೆಗೂ ಕೂಡ ಬಂದ್ಬಿಟ್ಟಿದೆ. ಅಂದರೆ ಈ ಅಂಗಡಿಗಳ ಮೇಲೆ ಬೆಂಕಿ, ಜೊತೆಗೆ ಈ ಶೋರೂಮಲ್ಲಿ ಇರುವಂಥ ಬೈಕ್ಗಳನ್ನು ಕದ್ದೊಯ್ದಿರುವಂಥದ್ದು, ಯಾವ್ಯಾವ ರೀತಿಯಾಗಿ ಈ ಕಿಡಿಗೇಡಿಗಳು ಇಲ್ಲಿ ಅಟ್ಟಹಾಸ ಮೆರಿಬೋದು, ಎಷ್ಟೆಲ್ಲ ದುಷ್ಕೃತ್ಯವನ್ನು ಮಾಡ್ಬೋದು, ಅದೆಲ್ಲವನ್ನ ಕೂಡ ಮಾಡಿದ್ದಾರೆ. ಅಲ್ಲಿ ನೋಡ್ತಾ ಇದ್ದೀರಾ